ಹಾಲ್ ಎಲ್ಲರೂ ಹೇಗಿದೆ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಭಾನುವಾರ, ಮನೇಲಿ ವಾರ ಎಲ್ಲ ಮಾಡಿಕೊಂಡು ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಹಾಕಿದ್ದೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು. ಚಿರುಗೆ 3 ದಿನ ರಜೆ ಕೊಟ್ಟಿದ್ರು. ಸೊ ಹಾಗಾಗಿ ಶೂಗಳನ್ನೆಲ್ಲ ಒಗ್ದಾಕಿದ್ವಿ. ಸೊ ರಜೆ ಇರೋ ಟೈಮಲ್ಲಿ ನಾವು ಟ್ರಿಪ್ಗೆ ಹೋಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಟ್ರಿಪ್ ಪ್ಲ್ಯಾನ್ ಕೂಡ ಮಾಡಿಕೊಂಡು ಟ್ರಿಪ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ ಇವತ್ತು ಸಂಜೆ. ನಾನಂತೂ ಟ್ರಿಪ್ಗೆ ಹೋಗಿ ಆಲ್ಮೋಸ್ಟ್ 7 ವರ್ಷನೇ ಆಗೋಯ್ತು. 8 ವರ್ಷ ತೋರಿಸ್ತಾ ಇದೆ ಮೊಬೈಲಲ್ಲಿ ನೋಡಿದ್ರೆ. ಸೊ 7 ವರ್ಷ 8 ವರ್ಷನೇ ಆಯಿತು. ಹಾಗಾಗಿ ಈಗ ಪ್ಲ್ಯಾನ್ ಮಾಡಿದ್ದೀವಿ, ಹುಡುಗರಿಗೆಲ್ಲ ರಜಾ ಇದೆಯಲ್ಲ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು. ಸೊ ಮಧ್ಯದಲ್ಲಿ ನಮ್ಮ ಅಕ್ಕವರೆಲ್ಲ ಹೋಗ್ಬಿಟ್ಟು ಬಂದಿದ್ರು. ಮಿಡಲಲ್ಲಿ ಒಂದು 4 ಇಯರ್ಸ್ ಆಯಿತು ಅವ್ರು ಹೋಗಿ. ಸೊ ನಾನು ಚಿರು ಪ್ರೆಗ್ನೆಂಟು, ಬೆಳ್ಳಿ ಪ್ರೆಗ್ನೆಂಟು ಅಂದ್ಕೊಂಡು ಎಲ್ಲೂ ಹೋಗಿರಲಿಲ್ಲ. ನಂತರ ನಮ್ಮ ಮನೇಲಿ ವಾರ ಎಲ್ಲ ಬೇಗ ಮುಗೀತು. ಸೊ ಹಾಗಾಗಿ ಅಕ್ಕವ್ರ ಮನೆ ಹತ್ರಕ್ಕೆ ಬಂದೆ. ಅಕ್ಕ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ಬಾ ಅಂತ ಕರೆದಿದ್ಲು. ಸೊ ಹಾಗಾಗಿ ಬೇಗ ಹೋಗಿ ಅವಳಿಗೂ ಕೂಡ ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ಲು. ನಾನೆಲ್ಲ ರೆಡಿ ಮಾಡಿಕೊಟ್ಟೆ. ಅಕ್ಕ ಕೂಡ ಫೋಟೋ ಎಲ್ಲ ಹೊಡ್ಸ್ಕೊಂಡು ಹೂವೆಲ್ಲ ಮುಡಿಸ್ಕೊಂಡು ವಾರನ ಮಾಡ್ಕೊಂಡ್ವಿ. ಬೇಗ ಬೇಗ ಅಕ್ಕಪಕ್ಕ ಇರೋದ್ರಿಂದ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಕೆಲಸಗಳನ್ನ ಮುಗಿಸ್ಕೊಬಿಡ್ತೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಮೆಹಂದಿ. ಸೂಪರ್ ಬಿಟ್ಟಿದ್ದೀವಿ ಮೆಹಂದಿ. ಅದೇ ಈ ಕೈ ಸ್ಟ್ರೈಟಾಗಿ ಇರೋದೇ ಇಲ್ಲ, ತೋರ್ಸೋಣ ಅಂದ್ರೆ ನೋಡು ಕಾಣೋದೇ ಇಲ್ಲ. ಹಿಂಗೆ ಹೊಂಟೋಗಿರ್ತದ ಹಿಂಗೆ ತೋರಿಸಿದ್ರೆ ಕರೆಕ್ಟ್ ಆಗತ್ತೆ. ಇಡಿ ಚೆನ್ನಾಗಿ ಬಿಡಿಸಿದ್ದೀನಿ. ಸೂಪರ್ ಡಾರ್ಕ್ ಆಗತ್ತೈತೆ ನನಗೆ. ನಮ್ಮ ಅಕ್ಕ ಬಿಡಿಸಿರೋದು ಇದು ಪೂರ ಬಿಡಿಸಿರೋದು. ಪೂರ ನೀನೇನ ಬಿಡಿಸಿದ್ದು? ನಾನು ದೇವ್ರ ಸಾಮಾನೆಲ್ಲ ರೆಡಿ ಮಾಡಿಟ್ಟೆ. ಅಕ್ಕ ಕೂಡ ಜೋಡಿಸ್ಬಿಟ್ಟು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಸೇವಲಕ್ಕೆ ಮಾಡ್ಕೊಳ್ಳೋದಕ್ಕೆ ಅಂತ ಹೊರಟರು. ಅಲ್ಲಿ ಒಂದು ವೀಡಿಯೋ ಮಾಡಿಕೊಂಡು ನಂತರ ಅವ್ರು ಪೂಜೆ ಮಾಡ್ತಿದ್ದಂಗೆ ಅಲ್ಲಿಂದ ಹೊರಟೆ. ನಾವು ಅಷ್ಟೊತ್ತಿಗೆ ನಮ್ಮ ಚಿನ್ನಿ ಕೂಡ ಸಂಜೆ ಬಂದರು. ಒಂದು 8 ಗಂಟೆ 8:15 ಅಷ್ಟೊತ್ತಿಗೆ ಬಂದರು. ಅಜ್ಜಿನೂ ಅವರು ಕೂಡ ನಮ್ಮ ಜೊತೆ ಟ್ರಿಪ್ಪಿಗೆ ಬರ್ತಾಯಿದ್ದಾರೆ. ನಮ್ಮ ಚಿನ್ನಿ ಫ್ರೆಂಡ್ಸ್ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರ್ತೀರಂತೆ. ಯಾಕೆ ಆಗ್ತಾಯಿಲ್ಲ ನಿಮ್ಮ ಅಕ್ಕ ಅಂತ ಕೇಳ್ತಾ ಇರ್ತೀರಂತೆ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಕೇಳೋದಕ್ಕೆ. ಸೊ ಪರ್ಟಿಕ್ಯುಲರಾಗಿ ಹೆಸರುಗಳನ್ನೇನು ಕೇಳೋದಕ್ಕೆ ಹೋಗಲಿಲ್ಲ, ಯಾಕೆಂದರೆ ತುಂಬ ಜನ ಇದ್ದಾರೆ. ನನ್ನ ವೀಡಿಯೋಗಳನ್ನ ಮಾತ್ರ, ನಾನಿರೋ ವೀಡಿಯೋಗಳು ಮಾತ್ರ ನೋಡ್ತಾಳೆ ಅಂತ ಚಿನ್ನಿ ಹೇಳ್ತಾ ಇದ್ಲು. ಸೊ ಓಕೆ, ಯಾವ ವೀಡಿಯೋನಾದರೂ ನೋಡಿದ್ರು ಪರವಾಗಿಲ್ಲ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಅದಾದಮೇಲೆ ಊಟ ಗೀಟ ಎಲ್ಲ ಮಾಡಿಕೊಂಡು ನಂತರ ನಾವು ಗಾಡಿ ಬಂತು, ಪೂಜೆ ಮಾಡಿಕೊಂಡು ಹೊರಡೋಣ ಅಂತ ಕೆಳಗಡೆ ಹೇಳಿದ್ವಿ. ಸೊ ತಟ್ಟೆಗೆ ಮಾಮೂಲಿ ಹೂವು ನಿಂಬೆಹಣ್ಣು ಎಲ್ಲ ಇಟ್ಕೊಂಡು ಕೆಳಗಡೆ ಇಳಿದ್ವಿ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನಮ್ಮ ಶಶಿ ಗಾಡಿ ಚಕ್ರಗಳಿಗೆ ನೀರು ಹಾಕ್ತಾ ಇದ್ದಾನೆ. ಸೊ ಪೂಜೆ ಮಾಡಬೇಕಲ್ವಾ. ಲಾಸ್ಟ್ ಮೂಮೆಂಟಲ್ಲಿ ಏನಾಯಿತು ಅಂತ ಅಂದರೆ ನಮ್ಮ ಅಪ್ಪ ಮತ್ತು ನಮ್ಮ ವಿಜಿ ಬರಲ್ಲ ಅಂತ ಹಿಂಜರಿದ್ರು ಅಂದರೆ ಅವರು ರೀಸನ್ ಇತ್ತು. ಸೊ ಹಾಗಾಗಿ ನಮ್ಮ ಅಪ್ಪಂಗೆ ತುಂಬ ಫೋರ್ಸ್ ಮಾಡಿದ್ವಿ. ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡೋದಕ್ಕಾಗಲಿಲ್ಲ. ಯಾಕೆ ಅಂತ ಅಂದರೆ ಅಪ್ಪಂಗೆ ಈಗ ಏನು ಹೋಗ್ತಾ ಇದ್ದಾರೆ ಕೆಲಸ, ಅದರಲ್ಲಿ ತುಂಬ ನೀಟಾಗಿದೆ ಜಾಸ್ತಿ ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಕೆಲಸದಿಂದ ತೆಗಿತಾ ಇದ್ದಾರಂತೆ. ಸೊ ಹಾಗಾಗಿ ಈಗ ಏಜ್ ಆಗಿರೋ ಟೈಮಲ್ಲಿ ಅವ್ರ ಕೆಲಸದಿಂದ ಬಿಡಿಸಿದ್ರೆ ಮತ್ತೆ ಬೇರೆ ಕಡೆ ನಾನು ಕೆಲಸ ಹುಡ್ಕೋಕ್ಕಾಗಲ್ಲ ಅಂತ ಅವರು. ಸೊ ಹಾಗಾಗಿ ಬೇಡ, ನಾನು ಕೆಲಸದಿಂದ ತೆಗೆದ್ರೆ ಮತ್ತೆ ಇನ್ನೆಲ್ಲಿ ಕೆಲಸ ಹುಡ್ಕೋದಕ್ಕಾಗಲ್ಲ, ಇಲ್ಲಿ ಕಂಫರ್ಟಬಲ್ ಆಗಿದ್ದೀನಿ, ಅದೇ ಕೆಲಸನ ಉಳಿಸ್ಕೊಂಡು ನಾನು ಇರೋವರೆಗೂ ಮಾಡ್ಕೊಂಡು ಹೋಗೋಣ ಅನ್ನೋ ಆಸೆ ಅವರಿಗೆ. ಸೊ ಹಾಗಾಗಿ ನಾವು ಕೂಡ ಜಾಸ್ತಿ ಫೋರ್ಸ್ ಮಾಡೋಕ್ಕಾಗಲಿಲ್ಲ. 7 ವರ್ಷ ಆಗಿತ್ತು, ಅವರು ಕೂಡ ಎಲ್ಲೂ ಹೋಗಿರಲಿಲ್ಲ. ಹಾಗಾಗಿ ಆದಷ್ಟು ಫೋರ್ಸ್ ಮಾಡಿದ್ವಿ, ಬಟ್ ಅದ್ರ ಮೀಲ್ ಮಾಡೋದಕ್ಕಾಗಲಿಲ್ಲ. ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಪ್ಪ ಇರ್ತೀನಿ ಅಂತ ಅಂದರು ಮನೇಲಿ. ಅದು ಅಲ್ದೇ ಹಬ್ಬದ ದಿನ 3 ದಿನ ನಮಗೆ ರಜಾ ಇತ್ತು, ಅಂದರೆ ಹುಡುಗರಿಗೆ. ಸೊ ಅಪ್ಪಂಗೆ ಮಿಡಲಲ್ಲಿ ಮಂಗಳವಾರ ಕೆಲಸ ಇತ್ತಂತೆ. ಸೊ ಹಾಗಾಗಿ ಬಿಟ್ಬಿಟ್ಟು ಹೊರಟ್ವಿ. ಈ ಟ್ರಿಪ್ಗೆ ಹೋಗೋಬೇಕಾರೆಲ್ಲ ಈ ಥರ ಪೂಜೆ ಮಾಡೋದು ಕಾಮನ್ ಅಂತ ಅಂದ್ಕೊಂಡಿದ್ದೀನಿ. ನನ್ನಿಷ್ಟ ಎಲ್ಲರೂ ಮಾಡ್ತಾರೆ. ನಾವು ಕೂಡ ಅದೇ ಥರ ಪೂಜೆ ಮಾಡಿಕೊಂಡು ಹೊರಡೋಣ ಅಂತ ಪೂಜೆ ಮಾಡ್ಕೋತಾ ಇದ್ದೀವಿ. ಮತ್ತು ಇನ್ನೊಂದೇನು ಅಂದರೆ ಇದು 7 ವರ್ಷ ಆಯಿತು ನಾನು ಟ್ರಿಪ್ಗೆ ಹೋಗಿ. ಬಟ್ ನಮ್ಮ ಬೆಳ್ಳಿಗೆ 9 ತಿಂಗಳು ಇರುವಾಗ ನನ್ನ ಗಾಡಿಗೆ ಮತ್ತು ಇದೇ ಥರ ಟಿ ಟಿ ಗಾಡಿಗೆ ಪೂಜೆ ಮಾಡಿಕೊಂಡು ಟಿ ಟಿ ಗಾಡೀಲಿ ಹೋಗಿದ್ವಿ. ಅದೇನು ಅಂದರೆ ಒಂದೇ ದಿನ ಬೆಳಿಗ್ಗೆ ಹೊತ್ತಂತೆ ಹೋಗಿ ಸಂಜೆ ಬಂದುಬಿಟ್ಟಿದ್ವಿ. ಅಂದರೆ ಮುಡಿ ಕೊಡೋಕ್ಕೆ ಅಂತ ಹೋಗಿದ್ದು. ಅದು ಕೂಡ ವ್ಲಾಗ್ ಇದೆ, ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆವಾಗ ಸ್ಟಾರ್ಟ್ ಮಾಡಿದ್ದು ನಾನು ವ್ಲಾಗ್ನ. ಒಂಥರ ಚೆನ್ನಾಗಿತ್ತು ಅವಾಗ. ಸೊ ರೆಗ್ಯುಲರಾಗಿ ಆವಾಗ ವೀಡಿಯೋ ಮಾಡ್ತಾಯಿದ್ದೆ, ಅಂದರೆ ಒಂದು ವಾರಕ್ಕೆ 1-2 ಅಂತನಾರು ಮಾಡ್ತಾಯಿದ್ದೆ. ಬಟ್ ಈಗ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ, ಅದೇಂತಕ್ಕೆ ಅಂತ ಗೊತ್ತಿಲ್ಲ, ಒಂಥರ ಸೋಂಬೇರಿನೇ ಆಗಿಬಿಟ್ಟಿದ್ದೀನಿ. ಒಟ್ಟಿನಲ್ಲಿ ಆವಾಗ ಒಂದೊಂದು ವೀಡಿಯೋ ಇರಲಿ, ಮೆಮೊರಿಗಾರು ಇರಲಿ, ನಾನು ಅಟ್ಲೀಸ್ಟ್ ಇದರಲ್ಲಿ ಅರ್ನ್ ಮಾಡೋಕ್ಕಾಗಲಿಲ್ಲ ಅಂತ ಅಂದರು, ಅಟ್ಲೀಸ್ಟ್ ಮೆಮೊರಿ ಇರಲಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡು ಆಗ್ತಾಯಿದ್ದೀನಿ. ಸೊ ಯಾರೆಲ್ಲ ವೀಡಿಯೋ ನೋಡಿಲ್ಲ, ಅದೇ ನಾನು ಲಾಸ್ಟ್ ಟೈಮ್ ನಾವು ಬೆಳ್ಳಿಗೆ ಮುಡಿ ಕೊಡೋಕೆ ಹೋಗಿದ್ವಿ. ಸೊ ಅದೇನಾದ್ರು ವೀಡಿಯೋ ನೋಡಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಹೋಗಿ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ವೀಡಿಯೋಗಳನ್ನೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಾನು ಪೂಜೆ ಮುಗಿಸ್ತಾ ಇದ್ದಂಗೆ ನಿಂಬೆಹಣ್ಣ ಕೊಟ್ಟೆ, ಅಂದರೆ ಗಂಧ ಕಡೆಗೆ ಹೋಗಿ ಹಿಡ್ದು ಕೊಡು ಅಂತಾರೆ. ಸೊ ಆ ಥರ ಹಿಡ್ದುಕೊಟ್ಟೆ, ಎಲ್ಲ ಚಕ್ರಕ್ಕೂ ಹಿಡ್ಕೊಬಂದ ನನ್ನ ತಮ್ಮ. ಇನ್ನು ನಮ್ಮ ಅಪ್ಪ ಅಂತೂ ಎಲ್ಲ ಒಂದೊಂದೇ ಲಗೇಜ್ ಇಳಿಸ್ಕೊಬಂದು ಇಡ್ತಾಯಿದ್ರು.
ಇರೋ ಅಣ್ಣ ಆಲೆ ನಿನ್ ಮಗ ಅಲ್ಲಿ ಪಾದ ಸ್ಪರ್ಶ ಮಾಡೋಣಲ್ಲ. ಹಿಂದೆಗಡೆ ಮಡಗ್ರಿ ಅಲ್ಲೇ ಯಾಕೋ ಅಲ್ಲಿ ಡಿಕ್ಕಿ ಓಪನ್ ಮಾಡಿ ಮಡಗ್ರಿ ಬ್ಯಾಗ್ ತಗೊಂಬರು. ಗಾಡಿ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ನಮಸ್ಕಾರ ಮಾಡಿ ಹತ್ಕೊಂಡು ಹೋಗ್ತಾರಲ್ಲ ಗಾಡಿ ಒಳಗಡೆ ಒಬ್ಬೊಬ್ಬರು ಹಿಂದಿಂದೆಲ್ಲ ಆ ಥರ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಚಿನ್ನಿ ಕೈಗೆ ಹೇಳಿದ್ದೆ ಫೋನ್ ಕೊಟ್ಬಿಟ್ಟು. ಬಟ್ ನಮ್ಮ ಅಕ್ಕನ ಮಗನ ಕೈಗೆ ಅವಳು ಫೋನ್ ಕೊಟ್ಟಿದ್ದಾಳೆ. ಅವನು ಲಾಂಗ್ ಫಾರ್ಮೇಟ್ ವೀಡಿಯೋ ಶಾರ್ಟ್ಸಿಗೆ ವೀಡಿಯೋ ಮಾಡ್ತೀವಲ್ಲ ಆ ಥರ ಮಾಡಿಬಿಟ್ಟಿದ್ದ, ಯೂಟ್ಯೂಬ್ಗೆ ಹಾಕೋಕ್ಕಾಗಲ್ಲ. ಸೊ ನಾನು ಅದು ಸಾಂಗ್ ಎಡಿಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಏನೂ ಮಾಡೋದಕ್ಕಾಗಲಿಲ್ಲ. ಸೊ ಉದ್ದಕ್ಕೆ ಹಾಕಿರೋದು ಅದು ಉದ್ದಕ್ಕೆ ವೀಡಿಯೋ ಮಾಡಿರೋದಕ್ಕೆ ಝೂಮ್ ಹಾಕಿದ್ದೀನಿ. ಝೂಮ್ ಹಾಕಿರೋದಕ್ಕೆ ಕ್ಲಿಯರಾಗಿ ಕಾಣಿಸ್ತಿಲ್ಲ, ಔಟ್ ಆಫ್ ಫ್ರೇಮ್ ಆಗಿಬಿಟ್ಟಿದ್ದಾರೆ ಎಲ್ಲರೂ ಹತ್ತುತ್ತಾ ಇರೋರು. ಅಂದರೆ ಹತ್ತಬೇಕಾದ್ರೂ ಎಲ್ಲರೂ ಒಂದೇ ಸಲ ಎತ್ತಿಲ್ಲ. ಸೊ ಮೇಲ್ಗಡೆಯಿಂದ ಬಟ್ಟೆ ತೊಗೊಬರೋರು, ಅಂದರೆ ಲಗೇಜ್ಗಳು ತೊಗೊಬರೋರು ತೊಗೊಬರ್ತಾಯಿದ್ರು. ಇದನ್ನು ಅಲ್ಲಿ ನೋಡಬೇಕು ಏನಾರು ಆಫ್ ಮಾಡಿದ್ದೀವ, ಲೈಟು ಗ್ಯಾಸ್ ಈ ಥರ ನೋಡ್ತಾಯಿದ್ರು. ಆಲ್ಮೋಸ್ಟ್ ನಾವು ಬಿಡೋಷ್ಟೊತ್ತಿಗೆ 10:15 ಆಗೋಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಇಬ್ಬರು ಕ್ಯಾನ್ಸಲ್ ಆದರು. ಸೊ ಹಾಗಾಗಿ ಹೋಗೋ ರೂಟಲ್ಲಿ ನಮ್ಮ ಭದ್ರಾವತಿಲಿ ನಮ್ಮ ಅತ್ತೆ ಇದ್ದಾರೆ. ಸೊ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನಾವು ಹೋಗೋದು 3 ಗಂಟೆ ಆಗುತ್ತೆ ಶಿವಮೊಗ್ಗಕ್ಕೆ. ಅದು ಚಿತ್ರದುರ್ಗದ ರೂಟಲ್ಲಿ ಹೋಗ್ತಾ ಇರೋದು, ಭದ್ರಾವತಿಗೆ ಹೋಗಲ್ಲ ಅಂತ ಅಂದರು. ಸೊ ನಮ್ಮ ಅತ್ತೆಗೆ ಫೋನ್ ಮಾಡಿ ಕೇಳಿದ್ವಿ. ಸೊ ಅಷ್ಟು ದೂರ 30 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ಬರೋಕ್ಕೆ. ಸೊ ಆಗಲ್ಲ ಅಷ್ಟೊತ್ತಲ್ಲಿ ಅಂತ ಅಂದರು. ಸೊ ಹಾಗಾಗಿ ಅತ್ತೆ ಕೂಡ ಕ್ಯಾನ್ಸಲ್ ಆದರು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹಾಗೆ ಹೊರಟ್ವಿ. ನಮ್ಮ ಫ್ಯಾಮಿಲಿಲಿ ಒಬ್ಬನೇ ಡ್ಯಾನ್ಸ್ ಆಡ್ತಿದ್ದಿದ್ದು, ಇನ್ನೆಲ್ಲರೂ ಶೈ ಪರ್ಸನ್ನು. ಸೊ ನಮ್ಮ ಮಾಮ ನನ್ನ ಹಸ್ಬೆಂಡ್ ಇದ್ದಾರೆ ಅಂತ ಅಂದ್ಬಿಟ್ಟು ಯಾರು ಎದಳ್ಳಿ.
ಸೊ ಫೈನಲಿ ಚಿತ್ರದುರ್ಗಕ್ಕೆ ಬಂದ್ವಿ. ಸೊ ಆಲ್ಮೋಸ್ಟ್ ಎಂಡಿಂಗ್ ಚಿತ್ರದುರ್ಗ ನನಗೆ ಎಚ್ಚರಿಕೆ ಆದಾಗ ಮನೆಗೆ ಹೋಗ್ಬಿಟ್ಟಿದ್ದೆ. ಸೊ ಚಿತ್ರದುರ್ಗದ ಸಿಟಿ ಫುಲ್ ನೋಡಿದಾಗ ಅನಿಸ್ತು ಎಷ್ಟು ಚೆನ್ನಾಗಿದೆ, ಲೈಟಿಂಗ್ಸು ಒಳ್ಳೆ ವೈಫೈ ಆಗಿದೆ ಅಂತ ಅನ್ನಿಸ್ತು. ಸೊ ಇದೇ ಫಸ್ಟ್ ನಾನು ಚಿತ್ರದುರ್ಗದೊಳಗಡೆ ಬಂದಿದ್ದು. ಸೊ ಅದಾದಮೇಲೆ ಫೈನಲಿ ಬಂದ್ವಿ. ಸೊ ನಾವು ಈ ಜೀಪ್ ಅವ್ರನ್ನ ನಾವು ಮೊದಲೇ ಕಾಂಟ್ಯಾಕ್ಟ್ ಮಾಡಿದ್ವಿ ಬೆಂಗಳೂರಲ್ಲಿದ್ದಾಗೇ. ಸೊ ಅವರೇ ಬಂದು ಇಲ್ಲಿಗೆ ಕರ್ಕೊಂಡ್ಬಂದರು. ಇಲ್ಲಿ ವಾಶ್ರೂಮು ಅಥವಾ ಕಾಫಿ ತಿಂಡಿ ಏನಾದ್ರು ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ ಅಂತಂದರು. ನಾವು ಫ್ರೆಶ್ ಅಪ್ ಆಗಿ ಸೊ ಲೈಟಾಗಿ ಟೀ ಕುಡ್ಕೊಂಡು ನಂತರ ಹೊರಟ್ವಿ. ಬಂದು ನಾಷ್ಟ ಮಾಡೋಣ, ಲೇಟ್ ಆಗಿಬಿಡುತ್ತೆ, ಆಮೇಲೆ ಅಲ್ಲಿ ಹತ್ತಕ್ಕಾಗಲ್ಲ, ಬಿಸಿಲೆಲ್ಲ ಸ್ಟಾರ್ಟ್ ಆಗಿಬಿಟ್ರೆ ಅಂತ ಅಂದ್ಕೊಂಡು ಸರಿ ಸಾಕು ಕಾಫಿ ಕುಡ್ಕೊಂಡು ಅಲ್ಲಿಂದ ಬರೋಣ ಅಂತ ಬಿಟ್ವಿ. ಸೊ ನೋಡ್ತಾ ಇರ್ಬೋದು ಈಗ ವೆದರ್ ಈ ಥರ ಇದೆ, ನಾರ್ಮಲ್ಲಾಗೇ ಇತ್ತು. ಸೊ ರೋಡಿಂದ ಅಂದರೆ ಈ ಗಿಡ ಗಂಟೆಗಳೆಲ್ಲ ಇದೆಯಲ್ಲ ಕ್ಲೀನಾಗಿ ಕಾಣಿಸ್ತಾ ಇರಲಿಲ್ಲ. ನಾನು ಏನು ಅಂದ್ಕೊಂಡೆ ಅಂದರೆ ಸೇಮ್ ರೋಡ್ ಇದೇ ಥರ ತಾರ್ ರೋಡ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದು. ಸೊ ನಾನು ಈ ಥರ ತಾರ್ ರೋಡಲ್ಲೇ ಮಾಮೂಲಿ ಬಂದ್ವಿ. ಇಲ್ಲೊಂದು ಸ್ಟಾಪ್ ಕೊಟ್ಟರು, ನಾನು ಇಲ್ಲೇ ಇಳಿಬೇಕು, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಂದ್ಕೊಂಡೆ. ಬಟ್ ಇಲ್ಲಿ ಎಲ್ಲರ ನೇಮು ಬರೆಸಿ ಅಲ್ಲಿ ಅಮೌಂಟ್ ಪೇ ಮಾಡಿಬಿಟ್ಟು ಎಂಟ್ರಿಗೆ ಅಮೌಂಟ್ ಪೇ ಮಾಡಬೇಕು. ಸೊ ಪೇ ಮಾಡಿ ನಂತರ ಹೊರಟ್ವಿ. ನೋಡಿ ಇಲ್ಲೇ ಗೊತ್ತಾಗ್ತಾ ಇರೋದು. ಸೊ ವೀಡಿಯೋ ಮಾಡ್ತಾಯಿದ್ದೀನಿ ಬಟ್ ಸ್ಟಿಲ್ ಕ್ಲೀನಾಗಿ ಕಾಣಿಸ್ತಾ ಇಲ್ಲ. ಹೆಂಗೆ ಶೇಕ್ ಆಗ್ತಿತ್ತು ಅಂದರೆ ಗಾಡಿ ಅಷ್ಟರ ಮಟ್ಟಿಗೆ ಓಡಿಸ್ತಾಯಿದ್ರು. ಅಂದರೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ಡ್ರೈವರ್ಸ್ಗೆ ಮಾತ್ರ ಕ್ರೇಜಿ ಡ್ರೈವರ್ಸ್ಗಳವರು ಎಷ್ಟು ಚೆನ್ನಾಗಿ ಓಡಿಸ್ತಾರೆ. ನಾವು ಕೂತಿದ್ದಕ್ಕಿಂತ ನಮ್ಮ ಅಕ್ಕವ್ರು ಕೂತಿದ್ದವರಂತೂ ಇನ್ನೂ ಫಾಸ್ಟಾಗಿ ಸಖತ್ತಾಗಿ ಓಡಿಸಿದ್ರು ಅಂತ ಅಂತಿದ್ರು. ಬಟ್ ಇವರು ಚೆನ್ನಾಗೇ ಓಡಿಸಿದ್ರು. ಬಟ್ ಅವ್ರು ಸಿಕ್ಕಾಪಟ್ಟೆ ಫಾಸ್ಟಾಗಿ ಮುಂದೆಗಡೆ ಹೊರಟೋದ್ರು. ಅವ್ರು ಮೂವ್ ಆಗಿ ಒಂದು 5 ಮಿನಿಟ್ಸ್ ಲೇಟಾಗಿ ಬಿಟ್ವಿ ಅಷ್ಟೇ. ಬಟ್ ಅವ್ರು ನಮ್ಮ ಕೈಗೆ ಸಿಗಲಿಲ್ಲ, ಅಷ್ಟು ಫಾಸ್ಟಾಗಿ ಹೊರಟೋಗಿದ್ರು. ಹೋಗಬೇಕಾದ್ರೆ ಮಾತ್ರ ಹಿಂದೆ ಮುಂದೆಲೇ ಹೋದ್ವಿ. ಯಾಕೆ ಅಂತಂದರೆ ಅವಾಗೇನು ಜಾಸ್ತಿ ರಶ್ ಇರಲಿಲ್ಲ. ಸೊ ನಮ್ಮದು ಹೋಗ್ತಾ ಇರೋ 2 ವೆಹಿಕಲ್ ನಾನು ನೋಡಿದ್ದು. ಅಲ್ಲಿ ನೋಡ್ತಿದ್ರಲ್ಲ, ಹೋಗೋ ಮಧ್ಯದಲ್ಲಿ ಒಂದು ವ್ಯೂ ಪಾಯಿಂಟ್ ಅಂತ ಇಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ಮಾತ್ರ ಮೊಬೈಲಲ್ಲಿ ಹೇಗೆ ಕಾಣಿಸ್ತಿದೆಯೋ ನನಗಂತೂ ಗೊತ್ತಿಲ್ಲ. ಸ್ಟಿಲ್ ಐ ಆಮ್ ರಿಯಲಿ ಹ್ಯಾಪಿ. ಪ್ಲೇಸ್ ಅಂತೂ ನೋಡಿದ್ಕಂತೂ ಲಾಸ್ಟ್ ಮೂಮೆಂಟಲ್ಲಿ ಸೆಲೆಕ್ಟ್ ಮಾಡಿದ ಜಾಗ ಬಂದು ಇದು ಕೊಡಚಾದ್ರಿ. ಸೊ ಇದೇ ಅಂದರೆ ಫಸ್ಟು ಇದಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಜಾಗಕ್ಕೆ ಬಂದಿದ್ಕಂತೂ ಸಖತ್ ಖುಷಿ ಆಯಿತು, ಅಷ್ಟು ಚೆನ್ನಾಗಿತ್ತು ಪ್ಲೇಸು. ಸೊ ವೀಡಿಯೋ ಮಾಡಿರೋದ್ರಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನಮ್ಮ ಚಿನ್ನಿ ಕೈ ಕೊಟ್ಟಿದ್ದೆ. ಸೊ ಅವಳು ಆದಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಯಾಕೆಂದರೆ ನನ್ನ ಫೋನಲ್ಲಿ ಯಾವ ಥರ ಬರುತ್ತೆ ಆ ಥರ ಮಾಡಿದೆ. ಬಟ್ ಶೇಕ್ ಮಾಡಿರೋದ್ರಲ್ಲಿ ಏನಾದ್ರು ಮಿಸ್ಟೇಕ್ ಇದ್ದರೆ ದಯವಿಟ್ಟು ಮನ್ಸಿಗೆ ಹಾಕೋಬೇಡಿ. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಫೋನಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ, ಬಟ್ ಅಲ್ಲಿ ನೋಡೋದಕ್ಕಂತೂ ಸಖತ್ತಾಗಿತ್ತು. ಅಜಯ್ ಹತ್ತಿ ಲೇಟ್ ಇತ್ತು. ಭಾರಿ ಚೆನ್ನಾಗೈತೆ. ಈ ಕಡೆ ಹಾ ಗೊತ್ತಾಯ್ತು ಹೇಳಿ. ಎಲ್ಲ ಏಮಂತಿನಿಂದ ಅಂತಲ್ಲ, ನಿಜನಾ? ನಿಜ ಎಂತ ಗೊತ್ತಾ, ಈಗ ತೋರಿಸ್ತಾ ಇದ್ದಿಲ್ಲ, ಇದು 0.10% ಅಷ್ಟೇ. ಸೊ ಇನ್ನೂ ಕ್ರೇಜಿಯಾಗಿತ್ತು ರೋಡ್ಗಳು, ಬಟ್ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮಳೆ ಎಲ್ಲ ನಿನ್ನೆ ನೈಟ್ ಉಯ್ದಿತ್ತಂತೆ. ಸೊ ಹಂಗಾಗಿ ರೋಡ್ ಈ ಥರ ಇದೆ, ಚಕ್ರ ಎಲ್ಲ ಹಂಗೆ ತಿರುಗ್ತಾ ಇತ್ತು. ನಾವೇನಾದ್ರು ಇವತ್ತು ಮಳೆ ಉಯ್ತಿದ್ದಿದ್ರೆ ನಿಜವಾಗ್ಲೂ ಹತ್ತೋದಕ್ಕೆ ಆಗ್ತಿರಲಿಲ್ಲ ಬೆಟ್ಟನ, ಹಾಗಾಗ್ತಿತ್ತು. ಸೊ ನೋಡಿ ಈಗ ಹಾಗೆ ರಾಗ್ ಆಗ್ತೀನಿ ವೀಡಿಯೋನ. ರೋಡ್ ಮಾತ್ರ ಮಸ್ತುಂಟು. ಸುಸ್ತಿಲ್ಲೇ ಇಲ್ಲೇ ಇನ್ನು ಇಲ್ಲಿಗೆ ಹತ್ತಿರಕ್ಕೆ ಸುಸ್ತು. ಓ ಮೈ ಗಾಡ್, ಕಾಲು ಗೋವಿಂದ ಚಪ್ಪಲಿ ಗೋವಿಂದ ಆದ್ರೂ ಏನು ಮಾಡೋಕ್ಕಾಗಲ್ಲ. ಗೈಸ್ ನಂದು ಹೋದ್ರು ಹೋಯ್ತು. ಹಾಯ್ ಬರೀ ಹಾಯ್ ಅಂತ ಹೇಳೋದಾಯ್ತು. ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಕೊಡಚಾದ್ರಿಗೆ ಬಂದಿದ್ದೀವಿ. ಪ್ಲೇಸ್ ಮಾತ್ರ ಆಸಮ್. ಲಾಸ್ಟ್ ಮೂಮೆಂಟಲ್ಲಿ ಸೆಲೆಕ್ಟ್ ಆಗಿರೋ ಪ್ಲೇಸು ಕೊಡಚಾದ್ರಿ. ಫಸ್ಟ್ ಬಂದಿರೋದು ಕೊಡಚಾದ್ರಿ. ಮಸ್ತಾಗಿದೆ ಆಯ್ತಲ್ಲ. ಅಮ್ಮ ದೇವ, ನಾನು ಇಷ್ಟು ಸ್ಲಿಮ್ ಆಗಿದ್ದೆ ಹತ್ತಕ್ಕೈತಲ್ಲ, ಇವರೆಲ್ಲ ಹೆಂಗೆ ಹತ್ತುತ್ತಾರೋ ಗೊತ್ತಿಲ್ಲ.
ವಿಡಿಯೋದಲ್ಲಿ ನಾನೇ ಕ್ಯಾಪ್ಚರ್ ಆಗಿಲ್ಲ, ಹಿಡ್ಕೊ ನಂದು ಕ್ಯಾಪ್ಚರ್ ಗೊತ್ತಿರಲಿಲ್ಲ ಬಿಡು ಅಜ್ಜಿ. ನಮ್ಮ ಅಜ್ಜಿ ಅರ್ಧ ದಾರಿಗೆ ಹೊರಟೋದ್ರು. ಅರ್ಧ ದಾರಿನೂ ಅಲ್ಲ, 50 ಮೀಟರ್ಸ್ ಹತ್ತಿದ ಅವರು. ಈ ರೋಡ್ ನೋಡ್ರಿ ಹಿಂಗೈತೆ, ಅದಕ್ಕೆ ನೋಡೋ ನನ್ನ ಕೈಲಿ ಆಯ್ತಲ್ಲ, ನಡಿ ಹೊಂಟು. ಡೂಮಬಿಡ ನಡಿಯೇ, ಚಿನ್ನಿ ಎತ್ತಕ್ಕಾಗಲ್ಲ. ಸ್ಲಿಪ್ಪರ್, ಈ ಥರ ಸ್ಲಿಪ್ಪರ್ ಹಾಕೊಂಬಂದ್ರೆ ಅಷ್ಟೇ ಕತೆ. ಚಿನ್ನಿ ರಾಂಗ್ ರೂಟು. ನಮ್ಮಮ್ಮ ಇಲ್ಲಿ ಬರ್ತಾ ಇದ್ದಾರೆ. ನಮ್ಮ ಫ್ಯಾಮಿಲಿ ಆಲ್ರೆಡಿ ಗೋಯಿಂಗ್ ಹತ್ಬೋದು. ಇಲ್ಲಿವರೆಗೂ ಬಂದ್ವಲ್ಲ, ಇದೆಷ್ಟು ಸ್ವಲ್ಪ ಸ್ಕೇರಿ ಆಗಿತ್ತು. ಇಲ್ಲಿಂದ ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಇಲ್ಲಿ ಪಕ್ಕ ಪೀಸ್ಫುಲ್ ಆಗಿದೆ. ಆ ಥಾಟು ರಿಯಲಿ ಟ್ರೂ ಇಲ್ಲಿ ಈ ಪ್ಲೇಸಲ್ಲಿ. ಅಪ್ಪ, ಬಟ್ ಬೆಂಗಳೂರಲ್ಲಿ ನೀರು ಕೊಟ್ಟು ಕಳಿಸ್ಬಿಟ್ವಲ್ಲ. ಪುಟ್ಟಮ್ಮ ನಾವು ಶಾಕ್. ನಾನು ಯಾಕೆ ಹಾಗೆ ಹೇಳಿದೆ ಅಂತ ಅಂದರೆ, ನಮ್ಮ ಅಜ್ಜಿ ಕೂಡ ಹತ್ತಕ್ಕಾಗಲಿಲ್ಲ, ಹೊರಟೋದ್ರು. ಸೊ ಪುಟ್ಟಮ್ಮ ನಮ್ಮ ಅಕ್ಕವ್ರ ಅತ್ತೆ ಬಂದು ಸಿಕ್ಕಾಬಟ್ಟೆ ಫಾಸ್ಟಾಗಿ ಹೊತ್ಬಿಟ್ರು. ನಾವೇ ಹತ್ತಕ್ಕಾಗ್ತಿರಲಿಲ್ಲ. ಸೊ ಹಿಂದೆ ಮುಂದೆ ನೋಡಿಕೊಂಡು ಅಮ್ಮನೂ ನಿಧಾನಕ್ಕೆ ಬರ್ತೀರಾ, ಅಮ್ಮನ ಜೊತೆ ಬರ್ತಾಯಿದ್ವಿ. ಸೊ ಅದಕ್ಕೋಸ್ಕರ ಹಂಗಂದೆ. ಇವತ್ತಿನ ಫಸ್ಟ್ ಟ್ರಿಪ್ ಡೇ ಇದಾಗಿತ್ತು. ಸೊ ಚೆನ್ನಾಗಿತ್ತು ಒಂಥರ. ಅಂದರೆ ಇನ್ನೂ ಒಂದು ಪ್ಲೇಸಿಗೆ ಹೋಗ್ತೀವಿ, ಬಟ್ ಅದಕ್ಕೂ ಮುಂಚೆ ಇದು ಫುಲ್ ಲಾಂಗ್ ವೀಡಿಯೋ ಆಗೋಗಿದೆ. ಸೊ ಹಾಗಾಗಿ ಒಂದಷ್ಟು ಫೋಟೋಗಳು ತೆಗೆದಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಸೊ ನಾವು ಫಸ್ಟ್ ಬಂದು ಜೀಪ್ ನಿಲ್ಲಿಸಿದಾಗ ಒಂದು ದೇವಸ್ಥಾನ ಬರುತ್ತೆ. ಆ ದೇವಸ್ಥಾನದ ಹತ್ರನೇ ಸ್ಟಾಪು ಜೀಪು, ಈ ದೇವಸ್ಥಾನದ ಹತ್ರ. ಸೊ ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ 1 ಅವರ್ ಆಗುತ್ತೆ. ಅದಾದಮೇಲೆ ಈ ದೇವಸ್ಥಾನ ಸಿಗುತ್ತೆ. ಸೊ ಇಲ್ಲೂ ಕೂಡ ದೇವರಿತ್ತು. ಸೊ ಕೈ ಮುಕ್ಕೊಂಡು, ಪೂಜಾರಿ ಗೀಜಾರಿ ಅಂತ ಯಾರೂ ಇರೋದಿಲ್ಲ. ಸೊ ನಾವೇ ಅಲ್ಲಿ ಮಂಗಳಾರತಿ ತಟ್ಟೆ ಇಟ್ಟಿರ್ತಾರೆ, ಅಲ್ಲಿ ಕಾಸು ಹಾಕ್ಬಿಟ್ಟು ಕೈ ಮುಕ್ಕೊಂಡು ಬಂದ್ವಿ. ಸೊ ಅಲ್ಲಿಂದ ಬಂದಿದ ತಕ್ಷಣ ಟಿಫನ್ ಮಾಡ್ತಾಯಿದ್ದೀವಿ. ಸೊ ಇವತ್ತಿನ ದಿನ ಹೀಗಿತ್ತು. ಸೊ ಇಲ್ಲಿಂದ ನಾಷ್ಟ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೊರಡ್ತೀವಿ. ಸೊ ಈ ವಿಡಿಯೋದಲ್ಲಿ ಹಾಕೋದಕ್ಕಾಗಲ್ಲ, ಆಲ್ಮೋಸ್ಟ್ 17-18 ನಿಮಿಷ ಆಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.